ರಾಮದುರ್ಗ ತಾಲೂಕಿನಲ್ಲಿ ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯನ್ನು ಒಂದು ವೇದಿಕೆಯನ್ನು ಮಾಡಿಕೊಂಡು ಲೋಕಾಪುರದಿಂದ ರಾಮದುರ್ಗ ವಾಯಾ ಸಿರ್ಸಂಗಿ ಸೌದತ್ತಿ ಮತ್ತು ಧಾರವಾಡದವರೆಗೆ ರೈಲ್ವೆ ಮಾರ್ಗ ಆಗಬೇಕಂತೇಳಿ ಈಗಾಗಲೇ ಕಳೆದ 2024 ನವೆಂಬರ್ 12ನೇ ತಾರೀಕಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗಮನವನ್ನು ಸೆಳೆದಿದ್ದು ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಆಮೇಲೆ ನಂತರದಲ್ಲಿ ಟೋಟಲ್ ಆಗಿ ಬೆಳಗಾಂ ಜಿಲ್ಲೆ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಸತೀಶ್ ಜಾರಕಿಹೊಳಿಯವರಾಗಲಿ, ಅಶೋಕ್ ಪಟ್ಟಣವರಾಗಲಿ, ಆಮೇಲೆ ನಮ್ಮ ವೈದ್ಯವರಾಗಲಿ, ಆಮೇಲೆ ಕಡಾಡಿಯವರಾಗಲಿ, ಜಗದೀಶ್ ಶೆಟ್ಟರ್ ಅವರಾಗಲಿ, ಇವ್ರಿಗೆಲ್ಲರಿಗೂ ಭೇಟಿಯಾಗಿವಿ. ಮೇಲಾಗಿ ಸೋಮಣ್ಣ ಅವ್ರಿಗೂ ಭೇಟಿಯಾಗಿವಿ. ಮೇಲಿಂದ ಮೇಲೆ ನಾವು ರೈಲ್ವೆ ರಾಜ್ಯ ಸಚಿವರಿಗೆ ಭೇಟಿಯಾಗಿದ್ವಿ ಮತ್ತು ಮುಖ್ಯವಾಗಿ ನಾವು ಬೆಳಗಾಂ ಜಿಲ್ಲೆಯ ಸಂಸತ್ ಸದಸ್ಯರಾದಂತಹ ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಮೇಲಿನ ಮೇಲೆ ಅವರಿಗೆ ಭೇಟಿಯಾಗಿ ಇಲ್ಲಿಯ ಒಂದು ಮಾರ್ಗದ ಸಲುವಾಗಿ ಗಮನವನ್ನು ಸೆಳೆದಿದ್ದೀವಿ. ಅದರ ಭಾಗವಾಗಿ ಜಗದೀಶ್ ಶೆಟ್ಟರ್ ಅವರು ಈ ರಾಮದುರ್ಗದ ಇದು ಲೋಕಾಪುರದಿಂದ ಧಾರವಾಡದವರೆಗೆ ಲೈನ್ ಆಗಲೇಬೇಕನ್ನುವಂಥದ್ದು ಮನದಟ್ಟು ಮಾಡಿಕೊಂಡು ಈಗಾಗಲೇ ಅವರು ಅಶ್ವಿನಿ ವೈಷ್ಣವಿ ಅವ್ರ ಜೊತೆ ಮಾತಾಡ್ಯಾರ, ಕೇಂದ್ರ ರೈಲ್ವೆ ಸಚಿವರ ಜೊತೆ. ಅದೇ ರೀತಿಯಲ್ಲಿ ಕಡಾಡಿಯವ್ರ ಜೊತೆ ಮಾತಾಡ್ಯಾರ, ಆಮೇಲೆ ನಮ್ಮ ಸೋಮಣ್ಣ ಅವ್ರ ಜೊತೆ ಮಾತಾಡ್ಯಾರ. ಒಂದು ಟೀಮ್ ಆಗಿ ಹೋಗಿ ವೈಷ್ಣವಿ ಅವರಿಗೆ ಭೇಟಿಯಾಗ್ಯಾರ. ವೈಷ್ಣವಿ ಅವರು ಈಗಾಗಲೇ ಒಂದು ಪತ್ರವನ್ನು ಕೊಟ್ಟಾರ. ಇದನ್ನು ಪರಿಶೀಲನೆ ಮಾಡಿ ಇನ್ನೊಮ್ಮೆ ಸಮೀಕ್ಷೆ ಮಾಡಿರಿ ಈ ಮಾರ್ಗ ಅಂತೇಳಿ ಹೇಳ್ಯಾರ. ಯಾಕಂತಂದ್ರೆ 2017, 18, 19ರಲ್ಲಿ ಏನು ಸಮೀಕ್ಷೆ ಆಗಿತ್ತು, ಇನ್ನೊಮ್ಮೆ ಅದನ್ನು ಸಮೀಕ್ಷೆ ಮಾಡಿ ರೈಲ್ವೆ ಟ್ರ್ಯಾಕನ್ನು ಮಾಡಲಿಕ್ಕೆ ಇದು ಸಮೀಕ್ಷೆ ಮಾಡಿರಿ ಅಂತ ಅನ್ನುವಂಥ ಮಾತು ಹೇಳ್ಯಾರ. ನಮಗನ್ಸೋದೇನೆಂದ್ರೆ ಒಂದು 8ನೇ ಭಾಗ ಇಲ್ಲಿ ರೈಲ್ವೆ ಮಾರ್ಗ ಆಗುತ್ತೆ ಅನ್ನುವಂಥ ಒಂದು ಭರವಸೆ ಐತಿ. ಯಾಕೆ ಭರವಸೆ ಅಂತಂದ್ರೆ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಇದಕ್ಕೆ ಮೇನ್ ಕಾರಣ ಮತ್ತು ಸೋಮಣ್ಣ ಅವರು ಮೇನ್ ಕಾರಣ. ಇವರಿಬ್ಬರು ಸೇರಿ ವೈಷ್ಣವಿ ಅವರಿಗೆ ಮನದಟ್ಟು ಮಾಡ್ಯಾರ. ಅಲ್ಲೇ ಶಬರಿವನ ಇದೆ, ಆಮೇಲೆ ಶಿವಲಿಂಗ ಮೂರ್ತಿ ಇದೆ, ಆಮೇಲೆ ಮೇಲಾಗಿ ಸೌದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರ್ತಾರೆ, ಶಿರ್ಸಂಗಿ ಕಾಳಮ್ಮ ದೇವಿಗೆ ಭಕ್ತಾದಿಗಳು ಬರ್ತಾರೆ. ಇದು ಎಲ್ಲರ ಪರಿಣಾಮವಾಗಿ ಅಲ್ಲಿ ಮಾರ್ಗ ಆಗಲೇಬೇಕನ್ನುವಂಥ ಮಾತನ್ನು ಹೇಳ್ಯಾರ. ಈಗಾಗಲೇ ನಮ್ಮ ರಾಜ್ಯ ರೈಲ್ವೆ ಸಚಿವರಾದಂಥ ಸೋಮಣ್ಣ ಅವರು ಮೊನ್ನೆ ಏನು ಕುಷ್ಟಗಿಯಿಂದ ಹುಬ್ಳಿವರೆಗೆ ರೈಲ್ವೆ ಮಾರ್ಗ ಪ್ರಾರಂಭ ಮಾಡ್ಯಾರ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ಬೆಳಗಾಂದಿಂದ ಕಿತ್ತೂರು ಹಯಾ ಧಾರವಾಡದವರೆಗೆ ಒಂದು ರೈಲ್ವೆ ಮಾರ್ಗ ಈಗ ಪ್ರಾರಂಭ ಆಗುವಂಥ ಹಂತದಲ್ಲಿ ಇದೆ. ಅದನ್ನು ಸಹ ಜಗದೀಶ್ ಶೆಟ್ಟರ್ ಅವರು ಮತ್ತು ಸೋಮಣ್ಣ ಅವರು ಕೂಡಿ ಅದನ್ನು ಮಾಡಲಿಕ್ಕೆ ಹೀಗೆ ವಿವಿಧ ಭಾಗಗಳಲ್ಲಿ ಹೊಸ ಮಾರ್ಗಗಳನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಪರವಾಗಿ ಮೊದಲನೇದಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ. ನಾನು ಇನ್ನೊಮ್ಮೆ ಅವರಿಗೆ ವಿನಂತಿ ಮಾಡ್ತೀನಿ, ಲೋಕಾಪುರದಿಂದ ರಾಮದುರ್ಗ, ಸಿರ್ಸಂಗಿ, ಸೌದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ಮಾರ್ಗ ಮಾಡುವಂಥ ಮುತುವರ್ಜಿ ತಾವು ವಹಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತೀನಿ. ಆಮೇಲೆ ನಮ್ಮ ರಾಮದುರ್ಗ ತಾಲೂಕಿನ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಪದಾಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ಕೊಳಕತ್ತೀನಿ, ಇದೇ ರವಿವಾರ ದಿವಸ ಸಂಜೆ 6 ಗಂಟೆಗೆ ಒಂದು ಸಭೆಯನ್ನು ಕರೆದೀವಿ ನಾವು. ಈ ಸಭೆಯಲ್ಲಿ ನೀವು ಎಲ್ಲರೂ ಕೂಡಿ ಚರ್ಚೆ ಮಾಡಿ ಹುಬ್ಳಿ ನೈಋತ್ಯ ರೈಲ್ವೆಯ ವ್ಯವಸ್ಥಾಪಕ ಮಂಡಳಿ ಏನಿದೆ ಅವರಿಗೆ ಒಂದು ನಾವು ಪ್ರಸ್ತಾವನೆ ಕೊಡಬೇಕಾಗಿದೆ. ಯಾಕಂದ್ರೆ ನಮ್ಮಿಂದ ಇನ್ನೂ ಪ್ರಸ್ತಾವನೆ ಹೋಗಿಲ್ಲ. ಆ ಪ್ರಸ್ತಾವನೆ ನಾವು ಕೊಟ್ಟಿವಂತಂದ್ರೆ ಅವರು ರಾಜ್ಯ ಸರ್ಕಾರಕ್ಕೆ ತಿಳಿಸ್ತಾರೆ. ಈಗಾಗಲೇ ರಾಜ್ಯ ಸರ್ಕಾರದ ನಮ್ಮ ಸೋಮಣ್ಣವರಾಗಲಿ ಅಥವಾ ಜಗದೀಶ್ ಶೆಟ್ಟರ್ ಅವರಾಗಲಿ ಇವರೆಲ್ಲರೂ ಏನು ಮಧ್ಯಪ್ರವೇಶ ಮಾಡ್ಯಾರ. ಈ ಒಂದು ಪ್ರಸ್ತಾವನೆ ಹೋದರೆ ರಾಜ್ಯ ಸರ್ಕಾರನೂ ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಬಹುಶಃ ನಮ್ಮ ರಾಮದುರ್ಗಕ್ಕೆ ರೈಲ್ವೆ ಮಾರ್ಗ ಆಕ್ಕತೆ ಅನ್ನುವಂಥ ಭರವಸೆ ಐತಿ. ದಯವಿಟ್ಟು ರವಿವಾರ ದಿವಸ ಇದೇ ರವಿವಾರ 6 ಗಂಟೆಗೆ ಸಂಜೆ ಮುಂದೆ ನಮ್ಮ ಕಾರ್ಮಿಕ ಸಂಘದ ಕಚೇರಿಗೆ ತಾವೆಲ್ಲರೂ ಪದಾಧಿಕಾರಿಗಳು ಬರಬೇಕು ಅಂತೇಳಿ ಎಲ್ಲರಿಗೂ ಫೋನ್ ಮಾಡಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಇದನ್ನೇ ನಾವು ಎಲ್ಲರಿಗೂ ಫೋನ್ ಮಾಡಿ ಅಂತ ತಿಳ್ಕೊರಿ. ದಯವಿಟ್ಟು ರವಿವಾರ ದಿವಸ ಸಂಜೆ 6 ಗಂಟೆಗೆ ಈ ಪ್ರಸ್ತಾವನೆ ಸಲ್ಲಿಸುವ ಸಲುವಾಗಿ ನಾವೆಲ್ಲರೂ ಹುಬ್ಳಿಗೆ ಹೋಗಬೇಕಾಗಿದೆ. ದಯವಿಟ್ಟು ತಾವೆಲ್ಲರೂ ರವಿವಾರ ಸಂಜೆ 6 ಗಂಟೆಗೆ ಕಾರ್ಮಿಕ ಸಂಘದ ಕಚೇರಿಗೆ ಬಂದು ಈ ಒಂದು ಚರ್ಚೆ ವಿಮರ್ಶೆಯಲ್ಲಿ ಭಾಗವಹಿಸಬೇಕು ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.